ನಮಸ್ಕಾರ. ಮೇ 1ರಿಂದ ಆರ್ಥಿಕ ಹಾಗೂ ವಿವಿಧ ವಲಯಗಳಲ್ಲಿ ಹಲವು ಬದಲಾವಣೆಯಾಗಿದೆ. ಅವುಗಳಲ್ಲಿ ಕೆಲವು ಜನರ ಜೇಬು ಸುಟ್ರೆ ಇನ್ನು ಕೆಲವು ನಿರ್ಧಾರ ಗ್ರಾಹಕರಿಗೆ ಅನುಕೂಲ ಆಗ್ತಾ ಇದೆ. ಮೇ 1ರಿಂದ ಆರ್ಥಿಕ ಮತ್ತು ವಿವಿಧ ವಲಯಗಳಲ್ಲಿ ಆದಂತಹ ಬದಲಾವಣೆ ಏನು, ಯಾವ ರೀತಿಯಲ್ಲಿ ಅದು ಗ್ರಾಹಕರಿಗೆ ಅನುಕೂಲ ಆಗುತ್ತೆ, ಹಾಗೆಯೇ ಎಫೆಕ್ಟ್ ಆಗುತ್ತೆ, ಏನದು ಬದಲಾವಣೆ, ಆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಠೇವಣಿ ದರ ಏರಿಕೆ. ಈ RBI ಇತ್ತೀಚೆಗೆ ರೆಪೋ ದರವನ್ನು 0.25ಗೆ ಇಳಿಸಿತು. ಪರಿಣಾಮ ಬ್ಯಾಂಕ್ಗಳು ಈ ಸಾಲದ ಬಡ್ಡಿ ದರ, ಠೇವಣಿ ಮೇಲಿನ ಬಡ್ಡಿ ದರ ಅದೆಲ್ಲ ಕಡಿತ ಮಾಡಿದ್ವು. ಮೇ 1ರಿಂದ ಅದು ಜಾರಿಗೆ ಬರ್ತಾ ಇದೆ. ಮತ್ತೊಂದು ಪ್ರಮುಖ ಬದಲಾವಣೆ ಅಂತಂದರೆ ಅದು ವಾಣಿಜ್ಯ ವಾಹನ ಬೆಲೆ ಏರಿಕೆ. 10 ಲಕ್ಷ ರೂಪಾಯಿ ಒಳಗಿನ ವಾಣಿಜ್ಯ ವಾಹನಗಳ ಮೇಲೆ ಕರ್ನಾಟಕ ಸರ್ಕಾರ 5% ಜೀವಿತಾವಧಿ ತೆರಿಗೆ ಹಾಕಿದೆ. ಅಂದರೆ 25 ಲಕ್ಷ ರೂಪಾಯಿಗಿಂತ ಅಧಿಕ ಮೌಲ್ಯದ ಎಲೆಕ್ಟ್ರಿಕ್ ವಾಣಿಜ್ಯ ವಾಹನಕ್ಕೆ 10% ತೆರಿಗೆ ಇರುತ್ತೆ. ಮತ್ತೊಂದು ಪ್ರಮುಖವಾದಂತಹ ಬದಲಾವಣೆ, ಇದ್ರ ಬಗ್ಗೆ ಎಲ್ಲರೂ ಕೂಡ ಗಮನ ಹರಿಸಲೇಬೇಕು, ಅದು ATM ವಿತ್ಡ್ರಾ ಶುಲ್ಕದಲ್ಲಾಗಿರುವಂತಹ ಹೆಚ್ಚಳ. ATMಗಳಲ್ಲಿ ವಿತ್ಡ್ರಾ ಮಿತಿಯನ್ನ ಶುಲ್ಕವನ್ನ ಹೆಚ್ಚಳ ಮಾಡಲಾಗಿದೆ. ಈ ನಿಯಮ ಮೇ 1ರಿಂದ ಅಂದರೆ ಇವತ್ತಿನಿಂದ ಜಾರಿಗೆ ಬರ್ತಾ ಇದೆ. ಉಚಿತ ಮಿತಿಯನ್ನ ಮೀರಿದಂತಹ ನಂತರ ಪ್ರತಿ ವಹಿವಾಟಿಗೆ 2 ರೂಪಾಯಿ ಹೆಚ್ಚಳ, ಅಂದರೆ 23 ರೂಪಾಯಿ ಶುಲ್ಕ ವಿಧಿಸಲಾಗುತ್ತೆ. ಪ್ರತಿ ನಗದು ವಹಿವಾಟಿಗೆ 21 ಇತ್ತಲ್ಲ ಶುಲ್ಕ, ಅದು 23ಕ್ಕೆ ಹೆಚ್ಚಾಗುತ್ತೆ. ಉಚಿತ ವಹಿವಾಟು ಮೀರಿದ ಬಳಿಕ ಈ ಶುಲ್ಕ ಅನ್ವಯ ಆಗುತ್ತೆ. ಈ ಬ್ಯಾಲೆನ್ಸ್ ಚೆಕ್ ಮಾಡೋದಕ್ಕಿದ್ರೆ ಶುಲ್ಕ 6 ರೂಪಾಯಿ ಇತ್ತು, ಅದು 7 ರೂಪಾಯಿಗೆ ಏರಿಕೆಯಾಗಿದೆ. RBI ತನ್ನ ಅಧಿಸೂಚನೆಯಲ್ಲಿ ಸ್ಪಷ್ಟವಾಗಿ ಹೇಳಿದೆ, ಗ್ರಾಹಕರು ಪ್ರತಿ ತಿಂಗಳು ತಮ್ಮ ಬ್ಯಾಂಕ್ನ ATMನಿಂದ ಎಲ್ಲ 5 ಉಚಿತ ವಹಿವಾಟು, ಅಂದರೆ ಹಣಕಾಸಿರಲಿ ಅಥವಾ ಹಣಕಾಸೇತರ ವಹಿವಾಟುಗಳಿರಲಿ, ಅಂದರೆ ಬ್ಯಾಲೆನ್ಸ್ ಚೆಕ್ ಕೂಡ ಇರಲಿ, ಅದನ್ನು ಮಾಡಬಹುದು ಅಂತ ಹೇಳಿದೆ. ಆ ಮಿತಿಯನ್ನು ಮೀರಿದ್ರೆ ನೀವು ಪ್ರತಿ ವಹಿವಾಟಿಗೆ, ಅಂದರೆ ಪ್ರತಿ ಟ್ರಾನ್ಸಾಕ್ಷನ್ಗೆ 23 ರೂಪಾಯಿ ಶುಲ್ಕವನ್ನು ಪಾವತಿಸಬೇಕಾಗತ್ತೆ. ತಿಂಗಳಿಗೆ 5 ಉಚಿತ ವಹಿವಾಟು ಮುಕ್ತಾಯ ಆದ ಮೇಲಷ್ಟೇ ಈ ಶುಲ್ಕ ಅನ್ವಯ ಆಗುತ್ತೆ. ಈ ಹಿಂದಿನಂತೆ ಈ ಉಚಿತ ವಹಿವಾಟು ಇದ್ದೇ ಇರುತ್ತೆ, ಅಂದರೆ 5 ಇದೆಯಲ್ಲ ನಿಮ್ಮ ಬ್ಯಾಂಕದಲ್ಲೇ ನೀವು ತೆಗೆಯೋದಾದರೆ ಅದಿದ್ದೇ ಇರುತ್ತೆ. ಇನ್ನು ಬೇರೆ ಬ್ಯಾಂಕ್ನ ATMಗಳಲ್ಲಿ ಮೆಟ್ರೋ ನಗರ ಆದರೆ, ಅಂದರೆ ಬೆಂಗಳೂರಿನಂಥ ನಗರ ಆದರೆ 3, ಅಥವಾ ಇತರ ಕಡೆ ಆದರೆ, ಅಂದರೆ ಗ್ರಾಮೀಣ ಪ್ರದೇಶ ಅಥವಾ ಬೇರೆ ಕಡೆಗಳಲ್ಲಾದರೆ 5 ಉಚಿತ ವಹಿವಾಟುಗಳನ್ನು ಮಾಡಬಹುದು. NPCI ಈ ಬದಲಾವಣೆಯನ್ನು ತರೋದಕ್ಕೆ ಅನುಮತಿಯನ್ನು ಕೊಟ್ಟಿದೆ. ಇನ್ನು ಮತ್ತೊಂದು ಬದಲಾವಣೆಯಾಗಿದೆ, ಅದೇನು ಗೊತ್ತಾ, ಅದು ರೈಲ್ವೆ ಟಿಕೆಟ್ ಬುಕಿಂಗ್ ನಿಯಮಗಳ ಬದಲಾವಣೆ. ವೇಟಿಂಗ್ ಟಿಕೆಟ್ ಪ್ರಯಾಣಿಕರು ಸ್ಲೀಪರ್ ಅಥವಾ AC ಕೋಚ್ನಲ್ಲಿ ಪ್ರಯಾಣಿಸೋದಕ್ಕಾಗಲ್ಲ, ಅವರು ಜನರಲ್ ಕೋಚ್ನಲ್ಲಿ ಪ್ರಯಾಣಿಸಬಹುದು. ಜೊತೆಗೆ ಈ ಅಡ್ವಾನ್ಸ್ ಟಿಕೆಟ್ ಬುಕಿಂಗ್ ಅವಧಿ ಇದೆಯಲ್ಲ, ಅದನ್ನು 120 ದಿನಗಳಿಂದ 60 ದಿನಗಳಿಗೆ ಇಳಿಕೆ ಮಾಡಲಾಗಿದೆ. ಅದರ ಜೊತೆಗೆ ಮತ್ತೂ ಒಂದು ಬದಲಾವಣೆ ಇವತ್ತು ಮೇ 1ರಿಂದ ಆಗ್ತಾ ಇದೆ, ಅದು ಒಂದು ರಾಜ್ಯ ಒಂದು ಪ್ರಾದೇಶಿಕ ಬ್ಯಾಂಕ್. ಮೇ 1ರಿಂದ ರಾಜ್ಯಾದ್ಯಂತ, ದೇಶಾದ್ಯಂತ ಒಂದು ರಾಜ್ಯ ಒಂದು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ನೀತಿ ಜಾರಿಗೆ ಬರ್ತಾ ಇದೆ. ಇದರಿಂದ ಪ್ರಸ್ತುತ 43 ಇರುವಂತಹ ಈ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳ ಸಂಖ್ಯೆ ಇದೆಯಲ್ಲ, ಅದು 28ಕ್ಕೆ ಇಳಿಕೆ ಆಗ್ತಾ ಇದೆ. ಹಾಗಾಗಿ ಇನ್ನು ಮುಂದೆ ನಮ್ಮ ರಾಜ್ಯಕ್ಕೂ ಒಂದೇ ಗ್ರಾಮೀಣ ಬ್ಯಾಂಕ್. ಕರ್ನಾಟಕದ 2 ಗ್ರಾಮೀಣ ಬ್ಯಾಂಕ್ಗಳೇನಿದ್ವು ಅದು ವಿಲೀನ ಆಗ್ತಾ ಇದೆ. ಧಾರವಾಡದಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿತ್ತು ಕರ್ನಾಟಕ ಗ್ರಾಮೀಣ ವಿಕಾಸ್ ಬ್ಯಾಂಕ್, KVG ಬ್ಯಾಂಕ್. ಹಾಗೆ ಬಳ್ಳಾರಿಯಲ್ಲೊಂದು ಪ್ರಧಾನ ಕಚೇರಿ ಹೊಂದಿತ್ತು ಕರ್ನಾಟಕ ಗ್ರಾಮೀಣ ಬ್ಯಾಂಕ್. ಇವೆರಡೂ ಪರಸ್ಪರ ವಿಲೀನ ಆಗಿದೆ. ಆ ಮೂಲಕ ರಾಜ್ಯದಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಉದಯ ಆಗಿದೆ. ಹೊಸದಾಗಿ ಉದಯ ಆಗಿರುವಂತಹ ಈ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಸರ್ಕಾರಿ ಸ್ವಾಮ್ಯದಲ್ಲೇ ಮುಂದುವರಿಯುತ್ತೆ. ಕೇಂದ್ರ ಸರ್ಕಾರ 50%, ರಾಜ್ಯ ಸರ್ಕಾರ 15%, ಜೊತೆಗೆ ಕೆನರಾ ಬ್ಯಾಂಕ್ 35% ಪಾಲುದಾರಿಕೆಯನ್ನು ಹೊಂದಿದೆ. ಒಂದು ರಾಜ್ಯ ಒಂದು ಗ್ರಾಮೀಣ ಬ್ಯಾಂಕ್, ಈ ನೀತಿಯ ಅನ್ವಯ ಕೇಂದ್ರ ಸರ್ಕಾರ ಹೊರಡಿಸಿರುವಂತಹ ಅಧಿಸೂಚನೆಯ ಮೇರೆಗೆ ಈಗ ರಾಜ್ಯಕ್ಕೆ ಈಗ ಒಂದೇ ಬ್ಯಾಂಕ್, ಆ ಬ್ಯಾಂಕ್ನ ಪ್ರಧಾನ ಕಚೇರಿ ಬಳ್ಳಾರಿಯಲ್ಲಿರುತ್ತೆ. ಈ ಗ್ರಾಮೀಣ ಬ್ಯಾಂಕ್ನ ಸೇವೆ ಇನ್ನು ಮುಂದೆ ಸಮಗ್ರ ಕರ್ನಾಟಕಕ್ಕೆ ದೊರೆಯುತ್ತೆ. ಈ ಬ್ಯಾಂಕ್ 1751 ಶಾಖೆಯೊಂದಿಗೆ 10,54,851 ಕೋಟಿ ವಹಿವಾಟು ನಡೆಸುವಂತಹ ದೇಶದ 2ನೇ ಬೃಹತ್ ಗ್ರಾಮೀಣ ಬ್ಯಾಂಕ್ ಎನ್ನುವಂತಹ ಹೆಗ್ಗಳಿಕೆಗೆ ಪಾತ್ರ ಆಗಲಿದೆ. ಕೇಂದ್ರ ಹಣಕಾಸು ಸಚಿವಾಲಯ ಒಂದು ರಾಜ್ಯ ಒಂದು ಬ್ಯಾಂಕ್ ಯೋಜನೆಯನ್ನು ದೇಶಾದ್ಯಂತ ಜಾರಿಗೆ ತಂದಿದೆ. RRB ಅಂದರೆ ಈ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ಇದೆಯಲ್ಲ, ಇದು ಕಾರ್ಯಕ್ಷಮತೆಯ ದಕ್ಷತೆ ಹೆಚ್ಚಳ ಮಾಡ್ತಾ ಇದೆ, ವೆಚ್ಚದ ಸಾರ್ವತ್ರಿಕರಣ, ಜೊತೆಗೆ ಸದ್ಯ ದೇಶದಲ್ಲಿರುವಂತಹ 42 RRBಗಳ ಸಂಖ್ಯೆನ 28ಕ್ಕೆ ಇಳಿಸುವಂತಹ ಒಂದು ಉದ್ದೇಶದಿಂದ ಕೇಂದ್ರ ಸರ್ಕಾರ ಯೋಜನೆಯನ್ನು ಜಾರಿಗೆ ತಂದಿರೋದು. ಹಾಗಾಗಿ ಒಂದು ರಾಜ್ಯ ಒಂದು ಗ್ರಾಮೀಣ ಬ್ಯಾಂಕ್, ಈ ಯೋಜನೆಯಡಿ ಕರ್ನಾಟಕ 2 ಬ್ಯಾಂಕ್ಗಳು ವಿಲೀನ ಆಗಿದೆ. ಒಟ್ಟು 15 RRBಗಳು ವಿಲೀನ ಆಗಿದೆ. ಆಂಧ್ರ ಪ್ರದೇಶದಲ್ಲಿ ಅತಿ ಹೆಚ್ಚು RRBಗಳೇನಿತ್ತು, ಒಟ್ಟು 4 RRBಗಳನ್ನು ಹೊಂದಿತ್ತು. ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ ತಲಾ 3, ಬಿಹಾರ, ಗುಜರಾತ್, ನಮ್ಮ ಕರ್ನಾಟಕ, ಹಾಗೆ ಮಧ್ಯಪ್ರದೇಶ, ಜಮ್ಮು ಕಾಶ್ಮೀರ, ಮಹಾರಾಷ್ಟ್ರ, ಒಡಿಸ್ಸಾ, ರಾಜಸ್ಥಾನ ಇವೆಲ್ಲ ತಲಾ 2 RRBಗಳನ್ನು ಹೊಂದಿದ್ವು. ಈಗ ಎಲ್ಲ ಕಡೆಗಳಲ್ಲೂ ಕೂಡ ರಾಜ್ಯಕ್ಕೂ ಒಂದೇ ಗ್ರಾಮೀಣ ಬ್ಯಾಂಕ್. ಈ ರೀತಿ ಇವತ್ತು ಮೇ 1 ಬಹಳಷ್ಟು ಬದಲಾವಣೆಗಳಾಗಿವೆ. ಆ ಬದಲಾವಣೆಗಳ ಕಡೆ ನೀವು ಗಮನ ಇಡಿ, ನಿಮ್ಮ ಜೇಬು ಸುಟ್ಕೊಳ್ಬೇಡಿ. ನಮಸ್ಕಾರ.